ಶಾಂತ ಮಹಾಸಾಗರದ ಟೋಂಗಾ ದ್ವೀಪ ದೇಶದಲ್ಲಿ 7.6 ತೀವ್ರತೆಯ ಭೂಕಂಪ ನಡೆದಿದ್ದು, ಪೆಸಿಫಿಕ್ ಸಾಗರದಲ್ಲಿ ಸುನಾಮಿ ಎದ್ದಿದ್ದು, ಸುತ್ತಣ ದೇಶಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಮಂಗಳವಾರ ದಿನ ಟೋಂಗಾ ಜನರಿಗೆ ಮಂಗಳಕರ ಆಗಲಿಲ್ಲ. ಭೂಕಂಪವು ಇಡೀ ದ್ವೀಪವನ್ನು ಅಲುಗಾಡಿಸಿದೆ. ಯುಎಸ್ಜಿಎಸ್ ಅಮೆರಿಕ ಸಂಯುಕ್ತ ಸಂಸ್ಥಾನದ ಭೂವೈಜ್ಞಾನಿಕ ಸರ್ವೆ ಸಂಸ್ಥೆಯು ಈ ಬಾರಿ ಮಟ್ಟದ ನೆಲನಡುಕ ನಡೆದಿದೆ. ನೆಲನಡುಕದ ತೀವ್ರತೆ ನೋಡಿದ್ರೆ ಅಪಾರ ಹಾನಿಯಾಗಿರಬಹುದು ಅಂತ ಕೂಡ ಹೇಳಲಾಗಿದೆ. ಆದರೆ ಶಾಂತ ಮಹಾಸಾಗರದ ದ್ವೀಪ ದೇಶವಾಗಿರುವುದರಿಂದ ಹಾನಿಯ ಪ್ರಮಾಣ ಎಷ್ಟು ಎನ್ನುವ ಬಗೆಗೆ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ. ಭೂಕಂಪವು 235 ಕಿಲೋಮೀಟರ್ ಆಳದಲ್ಲಿ ಆಗಿರುವುದಾಗಿಯೂ ಯುಎಸ್ಜಿಎಸ್ ತಿಳಿಸಿದೆ. ಟೋಂಗಾವು 171 ದ್ವೀಪಗಳನ್ನು ಹೊಂದಿದ್ದು, ನಿಯಾಫ್ನಿಂದ 153 ಕಿಲೋಮೀಟರ್ ಪಶ್ಚಿಮದಲ್ಲಿ ಭೂಕಂಪವು ಹಾನಿಯುಂಟು ಮಾಡಿದೆ ಅಂತ ವರದಿಯಾಗಿದೆ. ಭೂಮಿಯ ತೀರಾ ಆಳದಲ್ಲಿ ಭೂಕಂಪವಾಗಿದ್ದು, ಪೆಸಿಫಿಕ್ ಸುನಾಮಿ ಎಚ್ಚರಿಕೆ ಕೇಂದ್ರವು ಸುನಾಮಿಯ ಬಗೆಗೆ ಕಟ್ಟೆಚ್ಚರದಿಂದ ಇರುವಂತೆ ತಿಳಿಸಿದೆ. ಟೋಂಗಾದ ಹೈಹಿಫೋದಲ್ಲಿ ಕಟ್ಟಡಗಳು ಗಡಗಡ ನಡುಗಿದೆ ಅಂತ ತಿಳಿದು ಬಂದಿದೆ.